ತಿರುಪತಿ ತಿಮ್ಮಪ್ಪನ ಮೊರೆ ಹೋದಂತಹ ಐಪಿಎಲ್ ತಂಡದ ಮಾಲೀಕರಿಂದ ತಿರುಪತಿ ತಿಮ್ಮಪ್ಪನಿಗೆ ಕಾಣಿಕೆ ಬರೋಬ್ಬರಿ 3.63 ಕೋಟಿ ರೂಪಾಯಿ ಮೌಲ್ಯದ ಕಾಣಿಕೆಯನ್ನ ಅರ್ಪಿಸಿದ್ದಾರಂತೆ. ಐಪಿಎಲ್ ತಂಡದ ಮಾಲೀಕರಿಂದ ತಿರುಪತಿ ತಿಮ್ಮಪ್ಪನಿಗೆ ಕಾಣಿಕೆ ಬರೋಬ್ಬರಿ 3.63 ಕೋಟಿ ರೂಪಾಯಿ ಮೌಲ್ಯದ ಕಾಣಿಕೆ ಅರ್ಪಣೆಯಾಗಿದೆ. ತಿರುಪತಿ ತಿಮ್ಮಪ್ಪನಿಗೆ ಚಿನ್ನಾಭರಣ ಅರ್ಪಿಸಿದ ಸಂಜಯ್ ಗೋಯಂಕ. ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಮಾಲೀಕ ಸಂಜಯ್ ಗೋಯಂಕ ಐಪಿಎಲ್ ಪಾಯಿಂಟ್ ಟೇಬಲ್ಸ್ ನಲ್ಲಿ 7ನೇ ಸ್ಥಾನದಲ್ಲಿರ್ತಕ್ಕಂತಹ ಲಕ್ನೋ ಆಡಿರುವ 11 ಪಂದ್ಯಗಳ ಪೈಕಿ 6ರಲ್ಲಿ ಸೋತು ಸುಣ್ಣವಾಗಿರುವಂತಹ ಲಕ್ನೋ ಪ್ಲೇ ಆಫ್ಗೆ ಲಕ್ನೋ ಹೋಗೋದು ಕಷ್ಟ ಎನ್ನುವ ಸ್ಥಿತಿ ಅರಿತಾಗ ಲಕ್ನೋಗೆ ಇನ್ನು 3 ಲೀಗ್ ಪಂದ್ಯಗಳು ಬಾಕಿ, ಅದರಲ್ಲಾದ್ರೂ ಗೆದ್ಕ ಬರ್ತೀವಿ. RCB ಜೊತೆಗೆ ಕೊನೆಯ ಲೀಗ್ ಪಂದ್ಯ ಆಡಲಿರ್ತಕ್ಕಂತಹ ಲಕ್ನೋ ಆಟಗಾರರು ಕೈ ಬಿಟ್ರೆ ತಿರುಪತಿ ತಿಮ್ಮಪ್ಪ ಕೈ ಬಿಡಬಾರದು ಅಂತ ಹೇಳಿ ಆ ತಿರುಪತಿ ತಿಮ್ಮಪ್ಪನಿಗೆ ಕೋಟ್ಯಾಂತರ ರೂಪಾಯಿ ಅರ್ಪಿಸಿದ್ದಾರೆ. ಎಲ್ಲಾ ಕ್ಷೇತ್ರಗಳ ಜನರು, ಎಲ್ಲಾ ವರ್ಗದ ಜನರು ತಮ್ಮ ಇಷ್ಟಾರ್ಥ ಈಡೇರಿಕೆಗಾಗಿ ದೇವರ ಮೊರೆ ಹೋಗ್ತಾರೆ. ದೇವರು ಒಂದು ವ್ಯಕ್ತಿಯಲ್ಲ, ಅದೊಂದು ಶಕ್ತಿ. ನಮ್ಮನ್ನು ಕಟ್ಟಕಡೆಯದಾಗಿ ಕೈ ಬಿಡೋದಿಲ್ಲ ಎನ್ನುವಂತಹದ್ದು ಜನರ ಧಾರ್ಮಿಕ ನಂಬಿಕೆ. ಅದು ತಪ್ಪಲ್ಲ. ಅದೇ ತರಹ ಎಲ್ಲ, ಅದು ರಾಜಕಾರಣಿಗಳ ವಿಭಾಗ ಆಗಿರಲಿ, ಬೇರೆ ಬೇರೆ ಕ್ಷೇತ್ರದ ವರ್ಗದ ಜನರೇ ಆಗಿರಲಿ, ದೇವರ ಮೊರೆ ಹೋಗ್ತಾರೆ. ಅದರಂತೆಯೇ ಈಗ IPLನಲ್ಲಿ ಗೆಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರ IPL ತಂಡದ ಮಾಲೀಕನಿಂದ ತಿರುಪತಿ ತಿಮ್ಮಪ್ಪನಿಗೆ ಕಾಣಿಕೆ, ಅದು ಕೂಡ ಬರೋಬ್ಬರಿ 3.63 ಕೋಟಿ ರೂಪಾಯಿ ಮೌಲ್ಯದ ಕಾಣಿಕೆ ಅರ್ಪಣೆ. ತಿರುಪತಿ ತಿಮ್ಮಪ್ಪನಿಗೆ ಚಿನ್ನಾಭರಣ ಅರ್ಪಿಸಿದ ಸಂಜಯ್ ಗೋಯಂಕ. ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಮಾಲೀಕ ಸಂಜಯ್ ಗೋಯಂಕ. IPL ಪಾಯಿಂಟ್ ಟೇಬಲ್ಸ್ನಲ್ಲಿ 7ನೇ ಸ್ಥಾನದಲ್ಲಿರ್ತಕ್ಕಂತಹ ಲಕ್ನೋ ಆಡಿರುವ 11 ಪಂದ್ಯಗಳ ಪೈಕಿ 6ರಲ್ಲಿ ಸೋತಿರುವಂತಹ ಲಕ್ನೋ. ಇನ್ನು ತಿರುಪತಿ ತಿಮ್ಮಪ್ಪನಿಗೆ ಕಾಣಿಕೆ ಕೊಡಲಾಯಿತು. ಇನ್ನು ಕ್ರಿಕೆಟ್ ತಂಡದವರು ರಾತ್ರಿ ಹಗಲು ನಿದ್ದೆಗೆಟ್ಟು ಆಟ ಆಡದೆ, ಪ್ರಾಕ್ಟೀಸ್ ಮಾಡದೆ ಗ್ರೌಂಡಿಗೆ ಇಳಿದ್ರೆ ಸೋಲೋದಂತೂ ಗ್ಯಾರಂಟಿ. ಕಾರಣ ಜನಾರ್ದನ ರೆಡ್ಡಿಯು ಕೂಡ ಕೋಟ್ಯಾಂತರ ರೂಪಾಯಿ ಇದೇ ತಿರುಪತಿ ತಿಮ್ಮಪ್ಪನಿಗೆ ಕೊಟ್ಟಿದ್ರು. ಅದರರ್ಥ ದೈವ ಶಕ್ತಿ ಇಲ್ಲ ಅಂತಲ್ಲ, ಪ್ರಾರ್ಥನೆಯೂ ಬೇಕು, ಪ್ರಾಯೋಗಿಕ ಪ್ರಾಕ್ಟೀಸು ಬೇಕು. ಏನೂ ಮಾಡದೆ ಪರೀಕ್ಷೆಯಲ್ಲಿ ನನ್ನನ್ನು ಪಾಸ್ ಮಾಡಿಬಿಡಪ್ಪ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರೆ ಆಗುತ್ತಾ? ಹೋಗಬೇಕು, ಪರೀಕ್ಷಾರ್ಥಿಗಳಾಗಿ ಪರೀಕ್ಷಾ ಕೊಠಡಿಗೆ ಹೋಗಿ ಚೆನ್ನಾಗಿ ಓದಿರುವಂತಹದ್ದನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಬರೆದು ಪಾಸ್ ಆಗಬೇಕು. ಅದರಂತೆಯೇ ಕ್ರಿಕೆಟ್ ಆಟಗಾರರು ಅಥವಾ ಈ ಒಂದು ತಂಡದ ಮಾಲೀಕ ಈಗಾಗಲೇ ತಿರುಪತಿ ತಿಮ್ಮಪ್ಪ ಭಾರತದ ಅತ್ಯಂತ ಶ್ರೀಮಂತ ದೇವಾಲಯ, ಸಾಕಷ್ಟು ಧರ್ಮದ ಭಕ್ತರನ್ನು ಹೊಂದಿರತಕ್ಕಂತಹ ದೇವಾಲಯ. ಆ ದೇವಾಲಯಕ್ಕೆ ಕೋಟ್ಯಾಂತರ ರೂಪಾಯಿ ಕಾಣಿಕೆಯನ್ನು ಅರ್ಪಿಸಲಾಗಿದೆ ಎಂದು ಹೇಳಲಾಗ್ತಿದೆ. అవసరం తీసుకొచ్చి ఇది ఇప్పుడు ఎవరు పెట్టుకోవాలి? వాళ్ళు తీసుకొచ్చేస్తారు, లైన్ వచ్చేసి వాళ్ళు తీసుకొచ్చేస్తారు. ఓకే రమణ, ఓకే ఓకే ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.